ವಿಜಯ್ ಟಿವಿಕೆ ಪಕ್ಷ ತನ್ನ ಚೊಚ್ಚಲ ಸ್ಪರ್ಧೆಯಲ್ಲಿ ಬಹುಮತದ ಸಮೀಪಕ್ಕೆ ಹೋಗಿದೆ. 234 ಸದಸ್ಯ ಬಲದ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಟಿವಿಕೆ 107 ರಿಂದ 108 ಸ್ಥಾನಗಳಲ್ಲಿ ಗೆಲುವು ಮತ್ತು ಮುನ್ನಡೆ ಹೊಂದಿದೆ. ಬಹುಮತಕ್ಕೆ ಅಗತ್ಯ ಇರೋದು 118 ಸ್ಥಾನಗಳಿಗೆ ಸುಮಾರು 10 ರಿಂದ 11 ಸ್ಥಾನಗಳ ಕೊರತೆ ಎದುರಾಗಬಹುದು. ವಿಜಯ್ ಈ ಕೊರತೆ ತುಂಬಿಕೊಂಡ್ರೆ ಕಿಂಗ್ ಮೇಕರ್ ಬದಲು ಕಿಂಗ್ ಆಗುವ ಅವಕಾಶ ಇದೆ. ಚುನಾವಣೆಗೆ ಮುನ್ನ ವಿಜಯ್ ತಮ್ಮ ರಾಜಕೀಯ ನಿಲುವನ್ನು ಬಹಳ ಸ್ಪಷ್ಟವಾಗಿ ಬಹಿರಂಗಪಡಿಸಿದರು. ಡಿಎಂಕೆ ಪಕ್ಷ ತನ್ನ ರಾಜಕೀಯ ವಿರೋಧಿ, ಬಿಜೆಪಿ ತನ್ನ ಸೈದ್ಧಾಂತಿಕ ವಿರೋಧಿ ಎಂದು ಹೇಳಿದರು. ಬಿಜೆಪಿಯ ಹಲವು ವಿಚಾರಗಳನ್ನು ವಿರೋಧಿಸಿದ್ದೂ ಇದೆ. ಅವರ ಕೊನೆಯ ಸಿನಿಮಾ ಜನನಾಯಕನ್ ಬಿಡುಗಡೆಗೆ ಕೇಂದ್ರದ ಬಿಜೆಪಿ ತಡೆಗಲ್ಲು ಹಾಕಲು ಯತ್ನಿಸಿತ್ತು ಎನ್ನುವ ಅಸಮಾಧಾನವೂ ಅವರಿಗಿದೆ. ಹೀಗಾಗಿ ಬಿಜೆಪಿ ಜೊತೆ ಅವರು ಮೈತ್ರಿ ಮಾಡಿಕೊಳ್ಳುವ ಸಾಧ್ಯತೆ ಬಹಳ ಕಡಿಮೆ. ಡಿಎಂಕೆ ಎರಡನೇ ಅತಿದೊಡ್ಡ ಪಕ್ಷವಾಗಿದೆ. ಅದರೊಂದಿಗೆ ಟಿವಿಕೆ ಮೈತ್ರಿ ಸಾಧ್ಯತೆ ಕಡಿಮೆ. ಎಐಎಡಿಎಂಕೆ ಪಕ್ಷ 47 ಸ್ಥಾನಗಳನ್ನು ಪಡೆದಿದೆ. ಆದರೆ ಬಿಜೆಪಿ ಜೊತೆಗಿದ್ದ ಕಾರಣಕ್ಕೆ ಎಐಎಡಿಎಂಕೆಯನ್ನ ವಿಜಯ್ ಹತ್ತಿರಕ್ಕೂ ಸೇರಿಸಿಕೊಳ್ತಾರಾ ಗೊತ್ತಿಲ್ಲ. ಕೆಲ ವರದಿಗಳ ಪ್ರಕಾರ ಕಾಂಗ್ರೆಸ್ ಬೆಂಬಲವನ್ನ ವಿಜಯ್ ಪಡೆಯಲು ಯತ್ನಿಸಬಹುದು. ಕಾಂಗ್ರೆಸ್ ಪಕ್ಷ 5 ಸ್ಥಾನಗಳನ್ನು ಹೊಂದಿದೆ. ಟಿವಿಕೆ ಬಹುಮತ ಪಡೆಯಲು ಇರುವ 10 ರಿಂದ 11 ಸ್ಥಾನಗಳ ಕೊರತೆ ನೀಗಲು ಕಾಂಗ್ರೆಸ್ ಬಲ ಸಾಕಾಗೋದಿಲ್ಲ. ಪಿಎಂಕೆ 5 ಸ್ಥಾನ, ಎಡಪಕ್ಷಗಳು 4 ಸ್ಥಾನ, ಐಯುಎಂಎಲ್, ಡಿಎಂಡಿಕೆ ಇತ್ಯಾದಿ ಪಕ್ಷಗಳ ನೆರವನ್ನ ಪಡೆದುಕೊಂಡ್ರೆ ಟಿವಿಗೆ ಸರ್ಕಾರ ರಚಿಸಲು ಸಾಧ್ಯವಾಗುತ್ತದೆ.